ಮಹಾರಾಷ್ಟ್ರಕ್ಕೆ ಜೈ ಅನ್ನೋರು ಬೆಳಗಾವಿಯಲ್ಲಿ ಶಾಸಕರಾಗ್ತಾರೆ. ಇದು ಗಣೇಶ್ ಹುಕ್ಕೇರಿಯ ವಿರುದ್ಧ ಎಂಎಲ್ಸಿ ಬಸವರಾಜ ಹೊರಟ್ಟಿಯವರು ಕಿಡಿಕಾರಿರುವಂತಹ ರೀತಿ. ಈ ಭಾಗದ ಜನರು ಕನ್ನಡದಲ್ಲೇ ಮಾತನಾಡ್ತಾರೆ, ಆದ್ರೆ ಅವರು ಮಾತ್ರ ಮರಾಠಿಯಲ್ಲೇ ಮಾತನಾಡ್ತಾರೆ. ಬೆಳಗಾವಿ ಜಿಲ್ಲೆ ಜನಪ್ರತಿನಿಧಿಗಳ ಬಗ್ಗೆ ಹೊರಟ್ಟಿ ಈ ರೀತಿಯಾದ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕನ್ನಡ ಸಮಾವೇಶವೊಂದರಲ್ಲಿ ಪರಿಷತ್ ಸದಸ್ಯ ಹೊರಟ್ಟಿ ಈ ತರದ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಪರೋಕ್ಷವಾಗಿ ಅಲ್ಲಿ ಕಾಂಗ್ರೆಸ್ ನಾಯಕರು ಆ ಭಾಗದಲ್ಲಿ ಯಾರ್ಯಾರು ಕೆಲವರು ಶಾಸಕರಾಗಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಗಣೇಶ್ ಹುಕ್ಕೇರಿ ಅವರು ಸೇರಿದಂತೆ ಒಂದಷ್ಟು ಮಂದಿ ವಿರುದ್ಧ ಹೀಗೆ ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ. ಇಲ್ಲಿ ಮಹಾರಾಷ್ಟ್ರಕ್ಕೆ ಜೈ ಅಂತಾರೆ ಇವರೆಲ್ಲ, ಅಂತವರೇ ಇಲ್ಲಿ ಶಾಸಕರಾಗ್ತಾ ಇರೋರು ಅನ್ನುವಂಥ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಒಬ್ಬರಿಗೆ ಕನ್ನಡ ಬರಬೇಕು, ಕನ್ನಡ ಒಂದು ಭಾಷೆ ಇರಬೇಕು. 100 ಅಂಕಗಳ ಕನ್ನಡ ಅಂತಂದ್ರೆ ಮಾತ್ರ ಕನ್ನಡದಲ್ಲಿದ್ದರೂ ಕನ್ನಡ ನೌಕರಿ ಸಿಗುತ್ತೆ, ಮರಾಠಿಯಲ್ಲಿದ್ದರೂ ನೌಕರಿ ಸಿಗುವುದಿಲ್ಲ, ಬೇರೆ ಭಾಷೆಯಲ್ಲಿ ಸಿಗುವುದಿಲ್ಲ. ಬಟ್ ಕಲಿಯೋರು ಕಲೀಲಿ, ಅವ್ರ ಕಲಿಕೆಗೆ ನಾವು ವಿರೋಧವಾಗಿಲ್ಲ. ಅವ್ರ ತಂದೆ ತಾಯಿ ಆ ಭಾಷೆಯನ್ನು ಕಲಿಸ್ಬೇಕಂತ ಮಕ್ಕಳಿಗೆ ಕಲಿಸ್ತೀವಿ. ಬಟ್ ಕರ್ನಾಟಕದಲ್ಲಿ ಕನ್ನಡವನ್ನು ಇಷ್ಟಿತ್ತಂದ್ರೆ ಅದಕ್ಕೆ ಜನ ಹೊಣೆ ಅಲ್ಲ, ಅದಕ್ಕೆ ಅಧಿಕಾರಿಗಳು, ನಮ್ಮಂಥ ರಾಜಕಾರಣಿಗಳು ಹೊಣೆ ಅನ್ನೋದನ್ನ ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಇನ್ನೊಂದೇನಾಗ್ತಿದೆ, ಗಣೇಶ ಹುಕ್ಕೇರಿ ತಪ್ಪು ತಿಳ್ಕೋಬಾರ್ದು. ಬೆಳಗಾವಿಯಲ್ಲಿರುವಂಥ ರಾಜಕಾರಣಿಗಳು ಇಲ್ಲಿ ಅವ್ರು ಮರಾಠಿ ಮಂದಿ ಕನ್ನಡದಾಗ ಮಾತಾಡಿದ್ರೆ ಇವರ ಮರಾಠಿ ಮಾತಾಡ್ತಾರೆ. ಹೇಗಾದ್ರೂ ನೋಡ್ಬೇಕು ನಾವು ಟ್ರೈನಾಗ ಅದು ಹೋಗುವಾಗ ನಿಮ್ಮ ಪ್ರಕಾಶ್ ಯಾರು ನಮ್ಮ ಉಮೇಶ್ ಕತ್ತಿ ಅವರು ನಮ್ಮ ವೀರ್ ಕುಮಾರ್ ಪಾಟೀಲ್ ಕನ್ನಡದ ಮಾತಾಡೋರು ಮರಾಠಿ ಮಾತಾಡ್ತಾರೆ. ಅವ್ರಕ್ಕಿಂತ ಇವರ ಮುಂದೆ ಕೆಲವರು ಮರಾಠಿಗೆ ಜೈ ಅನ್ನೋರು ಶಾಸಕರಾಗ್ಯಾರ. ಇದು ಏನಾಗೈತಂದ್ರೆ, ಇದು ದುರ್ದೈವ ಏನಂದ್ರೆ ಪ್ರಜಾಪ್ರಭುತ್ವದಲ್ಲಿ ಶಾಸಕರಾದಂಥವರು ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡವನ್ನು ಬೆಳೆಸಿ ಕನ್ನಡ ಸಲುವಾಗಿ ಹೋರಾಟ ಮಾಡಬೇಕಾದಂಥವ್ರು ನಮ್ಮ ಸುರೇಶ್ ಅಂಗಡಿ ಹಿಂದಿ ಎಲ್ಲ ಮರಾಠಿ ಮಾತಾಡ್ತಾರೆ, ಕನ್ನಡ ಮಾತಾಡ್ತಾರೆ, ರಾಜಕೀಯ ಅಷ್ಟೇ ನೋಡ್ತಾರೆ. ಕನ್ನಡದ ಉದ್ಧಾರದ ಬಗ್ಗೆ ಯಾರು ಅದಕ್ಕೆ ತಲೆ ಕೆಡಿಸುವುದಿಲ್ಲ. ನಾನು ಎಲ್ಲೇ ಹೋಗಲಿ ಬೇಕಾದಲ್ಲಿ ಹೋದ ಸಹಿತ ಗಟ್ಟಿಯಾಗಿ ಕನ್ನಡವನ್ನು ಮಾತಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಯಾರಿಗೂ ಹೆದರಂಗಿಲ್ಲ, ಕೇಳಂಗಿಲ್ಲ.